ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಹೀಗೆ ವೀಡಿಯೋನ ಸ್ವಲ್ಪನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ. ಇವಾಗ ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬಿಟ್ಟು ವೀಡಿಯೋನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈ ರಿಸೆಪ್ಷನ್ ವ್ಲಾಗ್ ಹೇಗಿದೆ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಎಲ್ಲ ಇಲ್ಲೇ ಕುಂತಿದ್ರು. ಅವ್ರದ್ದಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನನ್ನ ಮಗನೂ ಪಕ್ಕದಲ್ಲೇ ಕೂತಿದ್ದಾನೆ. ಅವನು ಯಾವಾಗೂ ತಲೆ ಬಗ್ಗಿಸ್ಕೊಂಡೇ ಇರ್ತಾನೆ. ಚಿಕ್ಕಮ್ಮನ ಮಗ ಅಂತೇಳಿದ್ನಲ್ಲ, ಇವನು ಒಬ್ಬ ಚಿಕ್ಕಮ್ಮನ ಮಗ. ಅಂದರೆ ನಮ್ಮ ಪೊಲೀಸ್ ಚಿಕ್ಕಪ್ಪ ಇದ್ದಾರೆ, ಅವ್ರ ಮಕ್ಕಳು ಇವರೆಲ್ಲ. ಇವರು ನಮ್ಮ ತಮ್ಮನ ಹೆಂಡತಿ ಅಂದರೆ ನನಗೆ ತುಂಬ ಜನ ಇದ್ದಾರೆ ಇಲ್ಲಿ ತಮ್ಮಂದಿರು. ಅಣ್ಣ ಒಬ್ಬನೇ, ತಮ್ಮಂದಿರು ಮಾತ್ರ ತುಂಬ ಜನ ಇದ್ದಾರೆ. ಇವರು ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಅಂದರೆ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ಮೂವಿನೂ ಮಾಡಿದ್ದಾರೆ, ಕನ್ನಡನೂ ಮಾಡಿದ್ದಾರೆ. ಜಾಸ್ತಿ ಇರೋದೇ ತೆಲುಗು. ಹೈದ್ರಾಬಾದಲ್ಲಿ ಅವರು ಜಾಸ್ತಿ ಶೂಟಿಂಗ್ ಹೋಗೋದು. ಅಪರೂಪಕ್ಕೆ ಸಿಕ್ಕಿದ್ದಾರೆ. ಅಂದರೆ ಮೊದಲು ನನ್ನ ಮದುವೆಲಿದ್ದರು. ನನ್ನ ಮದುವೆಲಿದ್ದಿದ್ದು ತುಂಬ ಚಿಕ್ಕ ಹುಡುಗಿ, ಒಂದು 10th ಸ್ಟ್ಯಾಂಡರ್ಡ್ ಏನೋ. ನನ್ನ ಮನೇಲಿ ನಮ್ಮ ಮನೆಗೆ ಬಂದು ನನಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿದ್ದು. ಇವಾಗ ನೋಡಿದ್ರೆ ಹೈದ್ರಾಬಾದಲ್ಲಿ ಒಳ್ಳೆ ಸೀರಿಯಲ್ ಆ್ಯಕ್ಟ್ರೆಸ್ ಅವರು, ಉಷಾ ಅಂತ. ಇವ್ರು ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಹೆಂಡತಿ ಏನೋ ಮಾತಾಡ್ತಾಯಿದ್ದಾರೆ, ಡಿಸ್ಕಸ್ ಮಾಡ್ತಾಯಿದ್ರು. ಅದೇ ಒಂದು ವೀಡಿಯೋ ಮಾಡ್ತಾಯಿದ್ದೆ. ಬನ್ನಿ, ರಿಸೆಪ್ಷನ್ದು ಅಲ್ಲಿ ತುಂಬ ಜನ ಇದ್ದರು. ಅಲ್ಲಿ ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಜನ ಇದ್ದರು. ಆ ಕಡೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಬಿಡಿ. ನಮಗೇನಿದ್ರು ಈ ಕಡೆ ನಾವು ವೀಡಿಯೋಸ್ ಮಾಡ್ಕೊತಾ ಇದ್ವಿ ಅಷ್ಟೇ. ಇವರು ನಮ್ಮ ಯಜಮಾನ್ರವರ ಅಕ್ಕ ಎಲ್ಲ ಬಂದಿದ್ದರು. ಮತ್ತು ಊಟಕ್ಕೆ ಬಂದ್ವಿ. ಊಟಕ್ಕೆ ನೋಡಿ ಎಲ್ಲ ಫ್ಯಾಮಿಲಿ ಕೂತಿದ್ದೀವಿ. ಬನ್ನಿ, ಊಟದ ಸಾಲಲ್ಲಿ ಒಂದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಎಲ್ಲರೂ ಊಟಕ್ಕೆ ಬಂದಿದ್ದೆ ಟೈಮು 11:30 ಹತ್ತತ್ರ ಆಗಿತ್ತು ನೋಡಿ. 11:30 ಟೈಮ್ ಆದ್ರೂ ಇಷ್ಟು ಜನ ಇದ್ದರು. ಇವಾಗ ನಮ್ಮ ಫ್ಯಾಮಿಲಿ ಬ್ಯಾಚು ಯಾವುದಿದೆಯೋ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಇಲ್ಲಿ ಕೂತಿರೋ ಲೈನ್ ಫುಲ್ಲು ನಮ್ಮ ಫ್ಯಾಮಿಲಿ ಇದೆ. ಎದುರುಗಡೆನೇ ನಮ್ಮ ಅಣ್ಣ ಬೇರೆ ಕೂತಿದ್ದ. ನಾನು ವೀಡಿಯೋ ಮಾಡ್ಕೊತಾನೆ ಇದ್ದೆ. ಇವಳು ನಮ್ಮ ಅತ್ತೆ ಮಗಳು ಎಲ್ಲ ಅಲ್ಲೇ ಹಿಂದಿಂದನೇ ಕೂತಿದ್ರು. ನಾವು ನೋಡೇ ಇಲ್ಲ, ಎಲ್ಲ ಅಲ್ಲೇ ಕೂತಿದ್ರು. 3 ಜನ ಚೆನ್ನಾಗಿ, ನಾನು, ನಮ್ಮ ಅಕ್ಕ, ನಮ್ಮ ಅತ್ತೆ ಮಗಳು, ಎಲ್ಲರದು ಒಂದು ವೀಡಿಯೋ ಬಂತು. ಎಲ್ಲೋದ್ರೂ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದೇ ಆಗೋಗಿದೆ. ಮತ್ತು ಊಟನೂ ಅಷ್ಟೇ ಚೆನ್ನಾಗಿತ್ತು ನೋಡಿ. ಎಲ್ಲ ವೆರೈಟಿ ಪರೋಟ, ಪಲಾವು. ಮನೆಯವರು ಮನೆಗೆ ಹೋಗ್ಬೇಕು ಅಂತ ಹೇಳೋದು. ಒಬ್ಬಟ್ಟೆ ಇತ್ತು ಅಲ್ಲೇ ನಮ್ಗೆ ಹತ್ರನೇ ಇರೋದ್ರಿಂದ ಅವ್ರ ಮನೆಗೆ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಅಷ್ಟೊತ್ತಿಗೆ ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಅವ್ರ ಜೊತೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ರಿಲೇಷನು ಅಷ್ಟೇ, ಯಾರೂ ಅಷ್ಟಿರಲಿಲ್ಲ. ತುಂಬ ರಶ್ ಇತ್ತು. ಎಷ್ಟು ನಾವೇ 11:30-12 ಗಂಟೆ ಹತ್ತತ್ರ ಊಟ ಮಾಡಿದ್ವಿ. ಆಮೇಲೆ ಹಾಗೆ ಒಂದು ಫ್ಯಾಮಿಲಿ ಫೋಟೋ ಇಡಿಸ್ಕೊಂಡು, ಮತ್ತು ನಮ್ಮದೇ ಒಂದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೇ ಇನ್ನೂ ಒಂದು ದೊಡ್ಡ ಫ್ಯಾಮಿಲಿ ಬರುತ್ತೆ, ಅದರದ್ದು ಒಂದು ವೀಡಿಯೋ ಮಾಡಿಕೊಂಡು ಮತ್ತು ಫೋಟೋ ಇಡಿಸ್ಕೊಂಡು ಲಾಸ್ಟು ನೋಡಿ. ಈ ಥರ ನಮ್ಮ ಫ್ಯಾಮಿಲಿ, ಅಂದರೆ ಏನೇ ಫಂಕ್ಷನ್ ಮಾಡಿದ್ರು ಇಷ್ಟು ಜನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೇ ಇಷ್ಟು ಜನ ಇದ್ದಾರೆ. ಈ ಥರ ಒಂದು ಫ್ಯಾಮಿಲಿ ಫೋಟೋ ವೀಡಿಯೋ ತೆಗೆಸ್ಕೊಂಡು ಮತ್ತು ನಮ್ಮದು ಶಾರ್ಟ್ಸ್ ವೀಡಿಯೋ ಇರುತ್ತಲ್ಲ ಅದೆಲ್ಲ, ಮತ್ತು ಶಾರ್ಟ್ಸ್ ವೀಡಿಯೋಸು ಮಾಡಿದ್ವಿ. ಅಲ್ಲಿ ಸಾಲದು ಅಂತ ಎಲ್ಲ ನೈಟು. ಇದು ನಾವು ಹೊರಗಡೆ ಬಂದಿದ್ದೆ ರಾತ್ರಿ 12-12:30 ಆಗಿತ್ತು. ನಮ್ಮ ಅಣ್ಣನ ಮಗಳು ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ, ಅವಳ ಬಾಯಲ್ಲಿ ಚೆನ್ನಾಗಿ ಹೇಳ್ತಾಳೆ. ಸುಮ್ಮನೆ ಮಾಡಿದ್ದೆ. ಮಾಡು ಸ್ವಲ್ಪ ಡ್ಯಾನ್ಸ್ ಮಾಡಬೇಕು. ಇನ್ಯಾವತ್ತು ಡ್ಯಾನ್ಸ್ ಮಾಡಕ್ಕೆ ಯಾರು ಸಿಗಲ್ಲ, ಅದಕ್ಕೆ. ಯಾರು ಸಿಗಲ್ವಾ? ಯಾಕೆ ಸಿಗಲ್ಲ? ಇನ್ಯಾವಾಗೂ ಸಿಗಲ್ಲ, ಅದಕ್ಕೆ. ಯಾರು ಸಿಗಲ್ಲ? ಇನ್ಯಾವತ್ತು ಅಲ್ಲ, ಯಾವಾಗ? ಅಕ್ಕ ಮಾಮ ಇಟ್ಲ ಅಲ್ಲ, ನೀರು ಶ್ರವಣ್ ಕೇಳಿ. ಗೊತ್ತು ಪ್ರಶಾಂತ್ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಸ್ಟೆಪ್ ಆಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಸಾಂಗು. ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೆ ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರಿಸೆಪ್ಷನ್ ವ್ಲಾಗ್ ಒಂದು ಸ್ವಲ್ಪ ಆದರೂ
ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವ್ಲಾಗ್ ಒಂದು ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.